2 ಇಯರ್ಸ್ ಆದಮೇಲೆ ಇದು ನಮ್ಮ ಫಸ್ಟ್ ಔಟಿಂಗ್ ಆಯಿತಾ. ಸೊ ಚೀಕು ಹುಟ್ಟಿದ ಮೇಲಿಂದ ನಾವೆಲ್ಲೂ ಹೋಗೇ ಇರಲಿಲ್ಲ. ಇನ್ನೇನು ಚೀಕುಗೆ 8 ಮಂತ್ಸ್ ಕಂಪ್ಲೀಟ್ ಆಗ್ತಾ ಇದೆ. ಅವನು ಕೂಡ ಕೆಲವೊಂದಷ್ಟು ವಿಷಯಗಳನ್ನ ರೆಕಗ್ನೈಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ. ಸೊ ಹಾಗಾಗಿ ಅವನಿಗೆ ಇವಾಗಲಿಂದನೇ ಒಳ್ಳೊಳ್ಳೆ ಎಕ್ಸ್ಪೀರಿಯನ್ಸ್ ಕೊಡೋಣ, ಜೊತೆಗೆ ಅವನಿಗೂ ಸ್ವಲ್ಪ ಮನೇಲಿದ್ದು ಇದು ಬೋರ್ ಆಗಿರತ್ತಲ್ಲ, ಸೊ ಚೇಂಜ್ ಆಗುತ್ತೆ ಅಂತ ಅಂದ್ಬಿಟ್ಟು ಅವನನ್ನು ಇವತ್ತು ನಾವು ಕರ್ಕೊಂಡು ಹೋಗಿದ್ದು ಆರ್ಟ್ ಆಫ್ ಲಿವಿಂಗ್ಗೆ. ರವಿಶಂಕರ್ ಗುರೂಜಿ ಅವರ ಆಶ್ರಮ ಇದು. ಬ್ಯಾಂಗ್ಳೂರಲ್ಲಿ ಲೊಕೇಟ್ ಆಗಿದೆ. ಸೊ ಇಲ್ಲಿ ಕರ್ಕೊಂಡು ಬಂದಿದ್ವಿ. ಎಲ್ಲಿ ನೋಡಿದ್ರೂ ಗ್ರೀನರಿ ಆಯಿತಾ, ಬಟ್ ಒಳಗಡೆ ಮಾತ್ರ ಸಿಕ್ಕಾಪಟ್ಟೆ ವಾಕ್ ಮಾಡಬೇಕು. ತುಂಬಾ ದೊಡ್ಡ ಜಾಗ ಇದು. ಆ್ಯಂಡ್ ಒಳಗಡೆ ತುಂಬ ಶಾಪ್ಸ್ಗಳಿದೆ. ಸೊ ಹಾಗಾಗಿ ಒಂದಷ್ಟು ಧೂಪಗಳನ್ನ ಪರ್ಚೇಸ್ ಮಾಡಿದೆ. ಜೊತೆಗೆ ಚಿಕ್ಕುಗೆ ಬೇಬಿ ಹೇರ್ಸ್ ತುಂಬಾ ಗ್ರೋ ಆಗ್ತಾ ಇದೆ. ಸೊ ಹಾಗಾಗಿ ಅವನಿಗೆ ಒಂದು ಕ್ಲಿಪ್ ಕೂಡ ತೊಗೊಂಡೆ. ಆ್ಯಂಡ್ ಒಳಗಡೆ ಒಳ್ಳೆ ಕೆಫೆ ಕೂಡ ಇತ್ತು. ಸೊ ಅಲ್ಲಿ ಒಂದು ಖಡಕ್ ಚಾಯನ್ನು ಕುಡಿದ್ವಿ. ಆ್ಯಂಡ್ ಈ ಒಂದು ಪ್ಲೇಸ್ನ ಮೇಯ್ನ್ ಅಟ್ರಾಕ್ಷನ್ ಬಂದು ವಿಶಾಲಾಕ್ಷಿ ಮಂಟಪ ಆಯಿತಾ. ಇದು ಕಂಪ್ಲೀಟ್ಲಿ ಸೈಲೆನ್ಸ್ ಝೋನ್, ಧ್ಯಾನ ಮಂದಿರ ಇದು. ನಾವು ಹೊರಗಡೆಯಿಂದನೇ ನೋಡಿದ್ವಿ, ಒಳಗಡೆ ಹೋಗೋದಕ್ಕೆ ಹೋಗಲಿಲ್ಲ. ಬಿಕಾಸ್ ಚೀಕು ಇನ್ ಕೇಸ್ ಮಧ್ಯದಲ್ಲಿ ಏನಾದರೂ ಹತ್ಬಿಟ್ರೆ ಪಾಪ ಅಲ್ಲಿ ಧ್ಯಾನ ಮಾಡ್ತಾರೆ, ಅವ್ರದ್ದು ಒಂಥರ ಬೇಜಾರಾಗುತ್ತೆ, ಧ್ಯಾನ ಹೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ನಾವು ಒಳಗಡೆ ಹೋಗಲಿಲ್ಲ. ಹೊರಗಡೆಯಿಂದನೇ ನೋಡ್ಕೊಂಡು ಬಂದ್ವಿ. ಆ್ಯಂಡ್ ಇಲ್ಲಿ ಒಂದು ಪುಟಾಣಿ ಕೆರೆ ಕೂಡ ಇತ್ತು. ಸೊ ಹತ್ತಿರದಿಂದ ನೋಡೋದಕ್ಕಾಗಲಿಲ್ಲ, ದೂರದಿಂದ ನೋಡಿದ್ವಿ. ಆ್ಯಂಡ್ ಅಲ್ಲಿ ಚೀಕುನ ಕೂರಿಸ್ಕೊಂಡು ಒಂದು ಸ್ವಲ್ಪ ಆಟ ಆಡಿದ್ವಿ, ಮಾತಾಡಿದ್ವಿ. ಒಳ್ಳೆ ಪ್ಲೇಸ್ ಆಯಿತಾ. ಮತ್ತು ಫ್ಯಾಮಿಲಿ ಔಟಿಂಗ್ ಹೋಗೋದಕ್ಕಂತೂ ತುಂಬಾ ಸ್ಯೂಟಬಲ್ ಪ್ಲೇಸ್ ಅದು. ಆ್ಯಂಡ್ ಒಳಗಡೆ ಗುರುಕುಲ ಇದೆ, ಸಿದ್ಧಿವಿನಾಯಕ ಮಂದಿರ ಇದೆ, ಹಾಗೆ ಇಲ್ಲಿ ಗೋಶಾಲ ಕೂಡ ಇದೆ. ಸೊ ಚೀಕು ಅಂತೂ ಸ್ವಲ್ಪ ಎಕ್ಸೈಟ್ ಆಗಿದ್ದ ಗೋವುಗಳನ್ನ ನೋಡೋದಕ್ಕೆ. ಹಾಗೆ ನೋಡ್ತಾ ನೋಡ್ತಾ ಪಾಪ ಅದಕ್ಕೆ ನಿದ್ದೆ ಬಂದುಬಿಡ್ತು, ಆಮೇಲೆ ಇಂಟ್ರೆಸ್ಟ್ ಹೋಗ್ಬಿಡ್ತು. ಆ್ಯಂಡ್ ಅಲ್ಲಿ ಚೀಕು ಕೈಯಿಂದ ಫೀಡ್ ಮಾಡ್ಸೋಣ ಹಸುಗಳಿಗೆ ಬೆಲ್ಲನ ಅಂತ ಅಂದ್ಕೊಂಡ್ವಿ. ಬಟ್ ಅವನಿಗೆ ಸ್ವಲ್ಪ ಭಯ ಆಯಿತು, ಬಿಕಾಸ್ ಅವನು ಅಷ್ಟು ದೊಡ್ಡ ಒಂದು ಗೋವನ್ನು ಹತ್ತಿರದಿಂದ ನೋಡಿದ್ದಕ್ಕೆ ಅವನು ಇದುವರೆಗೂ ಯಾವತ್ತೂ ಫೀಡ್ ಮಾಡಿಲ್ಲ. ಅದಾದಮೇಲೆ ಒಳಗಡೆ ಒಂದು ಸ್ವೀಟ್ ಶಾಪ್ ಇತ್ತು, ಅಲ್ಲಿ ನೀವು ಸ್ವೀಟ್ಸನ್ನು ಕೂಡ ಪರ್ಚೇಸ್ ಮಾಡಬಹುದು. ಹಾಗೆ ಒಂದು ಹೋಟೆಲ್ ಇತ್ತು, ಅಲ್ಲಿ ಒಂದು ಸ್ವಲ್ಪ ಏನಾದರೂ ಸ್ನ್ಯಾಕ್ಸನ್ನು ತಿಂದ್ಕೊಂಡು ಅಲ್ಲಿಂದ ನಾವು ಮನೆಗೆ ಹೊರಟಾಗಲೇ 5:30 ಆಗಿತ್ತು. ಇದರ ಒಂದು ಲಾಂಗ್ ಫಾರ್ಮ್ಯಾಟ್ ವಿಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಆಗಿದೆ, ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ ನೋಡಿ.